ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ ಮಂಗಳೂರು ಇದರ ಯುವ ಘಟಕ ನೇತೃತ್ವದಲ್ಲಿ ಸಮರವೀರ ಕದಂಬಾಡಿ ರಾಮಯ್ಯ ಗೌಡರಿಗೆ ವೀರ ನಮನಗಳೊಂದಿಗೆ ಏರ್ಪಡಿಸಲ್ಪಟ್ಟಂತಹ ಹೊನಲು ಬೆಳಕಿನ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಎಲ್ಲ ಕಾರ್ಯಕ್ರಮಕ್ಕೆ ತನ್ನ ದಿಕ್ಸೂಚಿ ಸಂದೇಶ ಮತ್ತು ಆಶೀರ್ವಾದ ನೀಡಿದಂತಹ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಧರ್ಮಪಾಲ ಸ್ವಾಮೀಜಿಯವರ ಆಶೀರ್ವಾದ ನಾವು ಬೇಡಿಕೊಂಡು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಗೌರವಿತ ಹಿರಿಯರು, ಕರ್ನಾಟಕ ರಾಜ್ಯದ ಮಾಜಿ ಸಚಿವರು, ಪ್ರಸನ್ನ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಕೆ ಗಂಗಾಧರ್ ಗೌಡ್ರವರೇ, ದ್ವೀಪ ಪ್ರಜರ ಮುಖಾಂತರ ಚಾಲನೆ ಕೊಟ್ಟಂತಹ ನನ್ನ ಆತ್ಮೀಯ ಮಿತ್ರರು, ಮಂಗಳೂರು ಕ್ಷೇತ್ರದ ಮಾಜಿ ಸಂಸದರಾಗಿರುವಂತಹ ಗೌತಂತ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಪುತ್ತೂರು ಕ್ಷೇತ್ರದ ಮಾಜಿ ಶಾಸಕರು ಗೌತಂತ ಸನ್ಮಾನ್ಯ ಶ್ರೀ ಸಂಜೀವ್ ಮಠಂದೂರ್ ಅವರೇ, ನಮ್ಮ ವೇದಿಕೆ ಮೇಲೆ ಉಪಸ್ಥಿತವಂತಹ ಎಲ್ಲ ನಮ್ಮ ಗೌರವ ಗಣ್ಯಾತಿ ಗಣ್ಯ ಗಣ್ಯ ಅತಿಥಿಗಳೇ, ಮುಂದಿರುವ ಎಲ್ಲ ವಿವಿಧ ಪ್ರದೇಶದ ಕ್ರಿಕೆಟ್ನ ಕ್ರೀಡಾ ಅಭಿಮಾನಿ ಮತ್ತು ಕ್ರೀಡಾಪಟುಗಳೇ ಹಾಗೂ ಸಂಘಟಕರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ನಾನು ಬಹುಶಃ ಇವತ್ತು ನಮ್ಮ ಸನ್ಮಿತ್ರ ಅಂತ ಕಿರಣ್ ಅವರನ್ನು ಎಲ್ಲರ ಪರವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ವಿಶೇಷವಾದ ಆ ಒಂದು ಆಸಕ್ತಿ ಮುಖಾಂತರ ಬಹುಶಃ ಎಲ್ಲರೂ ಕೂಡ ಸೇರಿಸಿಕೊಂಡು ಯುವಕರನ್ನು ಕೂಡ ಸಂಪರ್ಕಿಸಿಕೊಂಡು ತಮ್ಮ ಹಿರಿಯರ ಆಶೀರ್ವಾದ ಮತ್ತು ಯುವಕರ ಸಹಕಾರ ಮುಖಾಂತರ ಅತ್ಯಂತ ಯಶಸ್ವಿಯಾಗಿ ತಮ್ಮ ಕ್ರಿಕೆಟ್ ಪಂದ್ಯಾಟ ಮತ್ತು ಇನ್ನಿತರ ಪಂದ್ಯಾಟಗಳಲ್ಲಿ ಆಯೋಜನೆ ಮಾಡಿದ್ದಾರೆ. ಬಹುಶಃ ಗೌಡ ಸಮಾಜ ನಮ್ಮ ಸಮಾಜಕ್ಕೆ ಮತ್ತು ದೇಶಕ್ಕೆ ತನ್ನದಾದ ಕೊಡುಗೆಯನ್ನು ಅದು ಶೈಕ್ಷಣಿಕವಾಗಿರಲಿ, ಸಾಂಸ್ಕೃತಿಕವಾಗಿರಲಿ, ರಾಜಕೀಯವಾಗಿರಲಿ, ಸಾಮಾಜಿಕವಾಗಿರಲಿ ಎಲ್ಲ ಹಂತದಲ್ಲಿ ಕೂಡ ಸಮಾಜದ ಮತ್ತು ದೇಶದ ಅಭಿವೃದ್ಧಿಗೆ ಮತ್ತು ಬಲಿಷ್ಠ ಒಗ್ಗಟ್ಟಿಗೆ ತನ್ನದಾದ ಕೊಡುಗೆ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ತಮ್ಮ ಈ ಸಮುದಾಯ ನಾನು ವಿಶೇಷವಾಗಿ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಅದರ ಜೊತೆಯಲ್ಲಿ ಕದಂಬಾಡಿ ರಾಮಯ್ಯ ಗೌಡರನ್ನು ನೆನಪಲ್ಲಿಟ್ಟುಕೊಂಡು ಬಹುಶಃ ಈ ರೀತಿಯ ಕಾರ್ಯಕ್ರಮ ಆಗಿಂದಾಗೆ ಮಾಡಿದಾಗ ಇದು ನಾವು ಸಮಾಜಕ್ಕೆ ಯುವಕರಿಗೆ ದೊಡ್ಡ ಮಟ್ಟದ ಪ್ರೇರಣೆ ಕೊಡುವಂಥ ಕಾರ್ಯಕ್ರಮ ಕೂಡ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಮ್ಮ ದೇಶಕ್ಕಾಗಿ ಅವತ್ತಿಂದ ಹೋರಾಟ ಮಾಡಿದಂಥ ಹಿರಿಯರು ಯಾರಿದ್ದಾರ ಅವ್ರನ್ನ ಗುರುತಿಸಿಕೊಂಡು ಅವರ ಇತಿಹಾಸವನ್ನು ನಾವು ಯುವ ಜನಾಂಗದ ಮುಂದೆ ಇಟ್ಟಾಗ ಯುವಕರಿಗೆ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹ ಮತ್ತು ಅಭಿಮಾನ ಬರುವಂಥ ಕೆಲಸವು ಖಂಡಿತವಾಗಿ ಆಗ್ತದೆ. ಆದ ಕಾರಣ ಎಲ್ಲ ಪಂದ್ಯಾಟವು ಕೂಡ ಒಂದು ಸಮಾಜದ ಒಗ್ಗಟ್ಟಿಗೆ, ಏಕತೆ, ಪ್ರೀತಿ, ವಿಶ್ವಾಸಕ್ಕೆ, ಅಭಿಮಾನಕ್ಕೆ ಮತ್ತು ಯುವಕರಿಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಒಂದು ತಮ್ಮ ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮ ಆಗಲಿ. ಇಲ್ಲಿ ಚರ್ಚಿಸಲ್ಪಡುವಂತಹ ಸಂಸ್ಕೃತ ಚಟುವಟಿಕೆಯಲ್ಲಿ, ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಯಲ್ಲಿ ಇದೆಲ್ಲವನ್ನು ಕೂಡ ಯುವ ಜನಾಂಗ ವಿದ್ಯಾ ಸಮುದಾಯದ ಸಂಭ್ರಮಾಸದ ಜೊತೆಯಲ್ಲಿ ಮುಂದಿನ ಜನಾಂಗಕ್ಕೆ ವರ್ಗಾಯಿಸುವ ಒಂದು ಟ್ರಾನ್ಸ್ಫಾರ್ಮೇಶನ್ ಪ್ರೋಗ್ರಾಮ್ ಕೂಡ ಆಗಲಿ ಅಂತ ನಾನು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು ಪಂದ್ಯಾಟ ಪ್ರಾರಂಭ ಮಾಡಿದ ನಂತರ ಗೆಲುವು ಮತ್ತು ಸೋಲು ಸ್ವಾಭಾವಿಕ, ಅದು ಇರಲೇಬೇಕಾಗ್ತದೆ, ಇಲ್ಲದೆ ಮ್ಯಾಚ್ ಮುಗಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಇವತ್ತಿನ ಗೆಲುವು ಅದು ಯಾರ ಗೆಲುವು ಕೂಡ ಅಲ್ಲ, ಇವತ್ತಿನ ಸೋಲು ಅದು ಯಾರ ಸೋಲು ಕೂಡ ಅಲ್ಲ. ಇವತ್ತಿನ ಗೆಲುವು ಅದು ಒಕ್ಕಲಿಗರ ಯಾನೆ ಗೌಡ ಸೇವಾ ಸಂಘದ ಒಂದು ಗೆಲುವು ಆಗಲಿ ಅಂತ ಅಭಿನಂದಿಸಿ ನಿಮ್ಗೆಲ್ಲ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ತಾ ಮಾತು ಮುಗಿಸ್ನಿ. ಜೈ ಹಿಂದ್.